ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರೆ ಪುಟ್ಟವ್ವ, ಇದೇನಿದೆ ಆಶ್ಚರ್ಯ, ನೀವು ಇಲ್ಲಿಗೆ ಬಂದಿದ್ದೀರಾ? ಹೋ, ವಸು ಮತ್ತು ಅಮ್ಮನ ಹುಡುಕ್ತಿದ್ಯಾ? ಅವರಿಬ್ರು ಮನೇಲಿಲ್ಲ. ಇವತ್ತೇನೋ ದೇವಸ್ಥಾನದಲ್ಲಿ ಅರ್ಚನೆ ಕೊಟ್ಟಿದ್ರು ಅಂತ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಅಂತೂ ನೀನು ಮೆಸ್ ಕೆಲಸ ಬಿಟ್ಟು ಇಲ್ಲಿವರೆಗೂ ಬಂದಿದ್ಯಾ ಅಂದರೆ ಇದೇ ಖುಷಿಲಿ ನಾನು ನಿನಗೆ ಸತ್ಕಾರ ಮಾಡ್ತೀನಿ. ಏನು ಮಾಡ್ಕೊಡ್ಲಿ ಪುಟ್ಟವ್ವ? ಕಾಫಿ ಬೇಕಾ, ಟೀ ಬೇಕಾ? ಪುಟ್ಟವ್ವ, ಏನು ಕೇಳ್ತಿದ್ಯಾ? ತಿಂತಟ್ಟಗೆ ಮಣ್ಣು ಹಾಕೋ ಮಗ ಐತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪುಟ್ಟವ್ವ, ಏನು ಹೇಳ್ತಿದ್ಯಾ? ನಾನೇನು ತಪ್ಪು ಮಾಡಿದೆ? ಗೆದ್ದಲು ಉಳುಕ್ಕೆ ನೀಯತ್ತು ಅನ್ನೋದಿರ್ತದೆ, ಆದ್ರೆ ನಿನಗೆ ಅದೇನೂ ಇಲ್ವಲ್ಲ. ನೀನ ಮನ್ಸನ ನಿನ್ ನಮ್ದವ್ರನ್ನೆಲ್ಲ ಮಣ್ಣಿಗೆ ಹಾಕಿ ಮುಚ್ಚಿಬಿಟ್ಟಲ್ಲ, ಇದು ಸರಿನಾ? ಪುಟ್ಟವ್ವ, ಏನು ಮಾತಾಡ್ತಿದ್ಯಾ? ಇಷ್ಟೊಂದು ಮಾತು ಕೇಳೋ ತಪ್ಪು ನಾನೇನು ಮಾಡಿದೆ? ನೀನ್ ಯೋನ್ ತೆಪ್ ಮಾಡಿದ್ಯಾ ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿದ್ರು ನಮ್ಮನ್ನೆಲ್ಲ ಯಾಮಾರಿಸ್ತಿದ್ಯಾ? ಈ ನಿನ್ ನಾಟಕ ನಂತವ್ ನಡೆಯಕ್ಕಿಲ್ಲ. ಈ ಪುಟ್ಟಕ್ಕ ಎದುರಿಗೆ ನಿಂತು ಕತ್ ಕುಯ್ಯೋರ್ನ ಕ್ಷಮಿಸ್ತಾಳೆ, ಬೆನ್ನಿಂದ ನಿಂತು ಚೂರಿ ಹಾಕೋರ್ನ ಯಾವತ್ತೂ ಕ್ಷಮಿಸಕ್ಕಿಲ್ಲ. ಓದಿದ್ಯಾ, ವಿದ್ಯಾವಂತ ಆಗಿದ್ಯಾ, ಇಂಥ ಕೆಲಸ ಮಾಡಕ್ಕೆ ನೀನು ನಾಚಿಕೆ ಆಗ್ಲಿಲ್ಲ? ಪುಟ್ಟವ್ವ, ಮಾತಾಡ್ಬೇಡ. ಮಾತಾಡೋ ಅರ್ಹತೆನ ಕಳ್ಕೊಂಬಿಟ್ಟಿದ್ಯಾ ನೀನು. ನಮ್ಮ ಅಮ್ಮವ್ರಿಗಿಂತ ದ್ರೋಹ ಮಾಡಕ್ಕೆ ನಿನಗೆ ಮನ್ಸರ ಹೆಂಗ್ ಬಂತು? ಏಯ್, ಅಮ್ಮವ್ರನ್ನ ಯಾಕ್ಲ ಕೊಂದೆ? SP ಮೇಡಮ್ ಅವರು ಸೀತಾವ್ ಮಾತಾಡ್ಬೇಕು ಅಂದ್ರಲ್ಲ, ಏನಿರ್ಬೋದು ವಿಷಯ? ಅಮ್ಮವ್ರನ್ನ ಕೊಲೆ ಮಾಡಿದವ್ರ ಬಗ್ಗೆ ಏನಾದ್ರು ಸುಳ್ಳು ಸಿಕ್ಕೈತೆ ಹಂಗೆ? ನಂತವೇ ಹೇಳ್ಬೋದಾಗಿತ್ತಲ್ಲ. ಏಟ್ ಬಲ್ವಂತ ಮಾಡಿದ್ರು ಏಳನೇ ಇಲ್ಲ ಅವರು. ಅಲ್ಲೇ ಇವನ್ ರಂಗಣ್ಣ ಅಲ್ವೇ? ದೇವಸ್ಥಾನಕ್ಕೆ ಹೋಗವನೇ ಅಂದ್ರು ನೋಡ್ರಿ, ಇಲ್ಲೇ ಅವನೇ. ಯಾವ ರಂಗಣ್ಣ, ನೀನೇ ಬಾ. ನೀನೇ ಕಣಪ್ಪ ಇಲ್ಲಿ. ಅಲ್ಲ ರಂಗಣ್ಣ, ರಂಗ ಅಲ್ಲ ಕಣವ, ಟಿಂಗ್ ರಂಗ. ಪುಟ್ಟಕ್ಕ ಚೆನ್ನಾಗಿದೆ ಪುಟ್ಟಕ್ಕ. ನಾನ್ ಚಂದ ಹಾಕಿದೆ, ನೀನ್ ಹೆಂಗಿದೆ? ಚೆನ್ನಾಗಿದ್ದೀನಿ. 7 ದಿವಸ ಆಯ್ತು ನಿನ್ ನೋಡಿ. ಏನ್ ಮಾಡೋದ್ ಪುಟ್ಟಕ್ಕ, ನಿಮ್ ಇದ್ರಿಗೆ ನಾನು ಬರ್ಬೇಕು ಅನ್ನೋ ಆಸೆ, ಆದ್ರೆ ನಿನ್ ಗಂಡ ಬೇಡ ಅಂತನಲ್ಲ. ನನ್ ಗಂಡ ಬೇಡ ಅನ್ನಿ, ಅವ ಯಾಕಂಗಂದ? ಅದು ಹಂಗೇನೆ, ನನ್ ಕಂಡ್ರೆ ತುಂಬಾ ಪ್ರೀತಿ. ಇರ್ಲಿ ಬಿಡು. ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ದರ್ಶನ ಹೆಂಗಾಯ್ತು? ಯಾವ ದರ್ಶನ? ಆ ರಾಜಿಗೆ ದೇವಿ ಮಾಡಿಸ್ಕೊಂಡಿದೆ ಅಂತ ನಿನ್ ಗಂಡ ಆಡ್ಸಿದ ನಾಟಕ. ನೀನ್ ಪಂಡ್ರಾಪುರಕ್ಕೆ ಹೋಗಿರ್ನಿಲ್ವೇ ಪಾಂಡ್ರಂಗ ಇಟ್ಲನ್ ನೋಡಕ್ಕೆ? ದರ್ಶನ ಹೆಂಗಾಯ್ತು? ಹೋಗಿದ್ದೆ ಪುಟ್ಟಕ್ಕ, ತುಂಬಾ ಚೆನ್ನಾಗಾಯ್ತು ದರ್ಶನ. ಅಲ್ಲ ಕಣಪ್ಪ, ದರ್ಶನ ಮಾಡ್ಕೊಂಡು ಊರ್ಗೋಗಿ ಮನೆ ಸೇರ್ಕೊಳ್ಳೋದಲ್ವಿ, ಮತ್ತೆ ಇಲ್ಲಿಗೆ ಬಂದಿದೀಯಲ್ಲ? ಏನ್ ಮಾಡಕ್ ಪುಟ್ಟಕ್ಕ, ಈ ಊರಿಗೆ ಬಂದ್ಮೇಲೆ ನಮ್ಮ ಊರಿಗೆ ಹೋಗೋ ಮನ್ಸೇ ಇಲ್ಲ ಪುಟ್ಟಕ್ಕ. ಮನ್ಸಿಲ್ಲ ಅಂದ್ಬಿಟ್ಟು ಹುಟ್ಟೂರ್ನ ಮರ್ತು ಎಲ್ಲೆಲ್ಲೋ ಅಲ್ದಾಡ್ಕೊಂಡ್ರಕ್ಕಾಯ್ತದ? ಮೊದ್ಲೋಗಿ ಊರ್ ಸೇರ್ಕ. ಒಂದ್ 2 ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ತೀನಿ. ಪುಟ್ಟಕ್ಕ, ನಿಮ್ಮನ್ನೊಂದು ವಿಷಯ ಕೇಳ್ತೀನಿ, ತೆಪ್ಪು ತಿಳ್ಕೋಬಾರ್ದು. ಯೋನು ನಿಮ್ ಬೀಗ್ರು ಬಂಗಾರಮ್ಮರು ಸತ್ರಲ್ಲ, ಅವ್ರನ್ನ ಕೊಂದರೆ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಕಣಪ್ಪ, ಆ ಪಾಪಿ ಎಲ್ಲವನೋ ಇವನು. ಅದು ಸರಿ, ಈ ವಿಷಯ ನೀನೇ ಯಾಕೆ ಹೇಳ್ತಿದೀಯ? ಗುಂಡು ಹಾರಿಸಿದ್ದಿನ ಬಂಗಾರಮ್ಮರಿಗೂ ಅವ್ರ ಅಳಿನಿಗೂ ಜೋರ್ ಮಾತುಕತೆ ನಡೀತಾ ಇತ್ತು. ಅದನ್ನ ಕಣ್ಣಾರೆ ನೋಡ್ದೆ. ನನ್ನ ಮಗಳನ್ನ ಪಿರುತಿ ಮಾಡಿ ಲಗ್ನ ಆಗಿ ಈಗ ಅವ್ಳಿಗೆ ಹಿಂಗ್ ದ್ರೋಹ ಬಗ್ಗೆಕ್ಕೆ ನಿಂಗೆ ಮನಸ್ಸಾದ್ರೂ ಹೆಂಗ್ ಬರ್ತು ಚಂದ್ರು? ಆ ದ್ವೇಷಕ್ಕೆ ಅಳಿಯ ಏನಾರ ಮಾಡಿರ್ಬೋದ ಅಂತ ನನ್ಗೆ ಅನುಮಾನ.
ಈ ರಂಗಣ್ಣ ಇವನ್ ಹೇಳ್ತಿದ್ದೆ ನೀನು ಅವ್ರ ಅಳಿಯ ಅಂತಂದ್ರೆ ನಮ್ ಚಂದ್ರು. ಹೌದು ಪುಟ್ಟಕ್ಕ, ಲಾಯರ್ ಚಂದ್ರುನೇ. ಅತ್ತೆ ಮತ್ತು ಅಳಿಯ ಒಂದೇ ಕಿತ್ತಾಟ. ಅತ್ತೆನೂ ಅಳಿಯನು ಕಿತ್ತಾಡ್ತಿದ್ರಿ. ಹೌದು ಪುಟ್ಟಕ್ಕ, ನಾನು ಬಸ್ ಇಳಿದು ಊರೊಳಗಡೆ ಬರ್ಬೇಕಾದ್ರೆ ಬಂಗಾರಮ್ಮರು ರೋಡಲ್ಲಿ ನಿಂತ್ಕೊಂಡು ಅವ್ರ ಅಳಿಯನ ಜೊತೆ ಜೋರಾಗಿ ಕಿತ್ತಾಡ್ತಾ ಇದ್ರು. ಅವತ್ತು ಚಂದ್ರ ಜೊತೆ ಯಾವುದೋ ಹುಡುಗಿನೂ ಇತ್ತು. ಪುಟ್ಟಕ್ಕ, ಅಕ್ರಮ ಸಂಬಂಧ ಇರಬೇಕು. ಅದಕ್ಕೆ ಬಂಗಾರಮ್ಮರು ನಿನ್ ಜೊತೆ ನನ್ನ ಮಗಳು ಇರಬಾರ್ದು ಅಂತ ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ರು ಪುಟ್ಟಕ್ಕ. ನಾನು ಮರಲ್ಲಿ ನಿಂತ್ಕೊಂಡು ಎಲ್ಲಾ ನೋಡ್ತಾ ಇದ್ದೆ. ಆಮೇಲೆ ಅವ್ರ ಅಳಿಯ ಬಂಗಾರಮ್ಮರ ಕಾಲಿಟ್ಕೊಂಡು ಬಿದ್ದು ಬೇಡ್ಕೋತಾ ಇದ್ದ. ಬಂಗಾರಮ್ಮನವರು ಕ್ಷಮಿಸ್ತಾ ಇಲ್ಲ. ನೀನು ಸರಿಯ ಬುದ್ಧಿ ಕಲಿಸ್ತೀನಿ ಅಂತ ಸವಾಲಕ್ಕೆ ಅಲ್ಲಿಂದ ಹೊಟ್ಟೋದು ಅಮ್ಮರೇ. ನೀನು ಹೇಳ್ತಿರೋದೆಲ್ಲ ದಿಟ್ವೇ? ನನ್ನ ಹಣೆಗೂ ನಿಜ ಪುಟ್ಟಕ್ಕ. ಅವತ್ತೇ ಗುಂಡಿಟ್ಟು ಬಿದ್ದಿದೆ. ಆ ದ್ವೇಷಕ್ಕೆ ಆ ಅಳಿಯನೇ ಕೊಲೆ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಪುಟ್ಟಕ್ಕ. ಪುಟ್ಟಕ್ಕ, ಈ ಕಾಲದಲ್ಲಿ ಯಾರ್ಯಾರು ಹೆಂಗಿರ್ತಾರೋ ಒಂಚೂರು ಗೊತ್ತಾಗಲ್ಲ. ಪುಟ್ಟಕ್ಕ, ಗೊತ್ತಾಯ್ತು, ನಾನು ಬರ್ತೀನಿ. ಹಂಗಾದ್ರೆ ಈ ಬಟ್ಟೆ ನಿಮ್ಮ ಮನೆಗೆ ಇಟ್ಟವ್ರು ಯಾರೋ? ನಾನೇ ಇಟ್ಟಿದ್ದೀನಿ. ಬಂಗಾರಮ್ಮ ನನ್ನ ಶತ್ರು, ಅವಳನ್ನ ಮುಗಿಸಿ ನಾನು ಗೆದ್ದಾಯ್ತು. ನಿಮ್ಗೀಗ ಉಳಿದಿರೋದು ಬೂದಿ ಮಾತ್ರ. ಆದ್ರೆ ನಿಂತರ ಒಂದು ಜೀವ ತೆಗೆಯಷ್ಟು ಕೀಳ್ಮಟ್ಟಕ್ಕೆ ಇಳಿಯವಳಲ್ಲ ಈ ನಂಜಮ್ಮ. ನೀನ್ ಇಳಿದೇ ಇರ್ಬೋದು, ಆದ್ರೆ ನಿನ್ ಮಗ ಇಳ್ದಿದ್ದಾನೆ. ಹೇಯ್ ರಾಧಾ, ಏನ್ ಮಾತಾಡ್ತಿದ್ಯಾ? ನಿನ್ನ ಆಟ ನನ್ ಮುಂದೆ ನಡೆಯಲ್ಲ ಚಂದ್ರು. ಬಂಗಾರತ್ತೆನ ಕೊಂದಿದ್ದು ನಾನಲ್ಲ, ನೀನು. ಪೊಲೀಸರ ವಿಚಾರಣೆಯಲ್ಲಿ ಗನ್ ಬಂದಿರೋದು, ಡೀಲ್ ಕೊಟ್ಟಿರೋದು ಮುಂಬೈಯಿಂದ ಅಂತ ಗೊತ್ತಾಗಿದೆ. ಇಷ್ಟು ದಿವಸ ನೀನೇ ತಾನೇ ಮುಂಬೈಯಲ್ಲಿದ್ದು. ಆರೋಪ ಅಲ್ಲ, ಇದೇ ನಿಜ. ಚಂದ್ರನೇ ಅತ್ತೆನ ಕೊಂದು ಈಗ ಅದನ್ನ ನನ್ ತಲೆ ಕಟ್ತಾ ಇರೋದು. ಹಂಗಾರೆ ನಮ್ಮಮ್ಮವ್ರನ್ನ ಕೊಂದಿದ್ದು ಚಂದ್ರನೇ ಜೊತೆಲೆ ಇದ್ಕೊಂಡು ಕುತ್ತಿಗೆ ಕುಯ್ಯೋ ಕೆಲಸ ಮಾಡ್ಬಿಟ್ನೆ. ಚಂದ್ರು, ನಿನ್ನ ಬಿಡಕ್ಕಿಲ್ಲ, ನಿನ್ನ ಸುಮ್ಕೆ ಬಿಡಕ್ಕಿಲ್ಲ.